ಸರ್. ಏನದು ಸರ್? ತಮ್ಮ ಅನ್ಲ. ಏಯ್ ಬಾಸ್ ಅನ್ನ. ಸರಿ ಬಾಸ್. ಇಸ್ಕಲಿ ಏನದು ಕೇಳು. 1 ಸೆಕೆಂಡ್ ಬಾಸ್. ಸದ್ಯ ಯಾರಿಲ್ಲ, ಪಿಟಿಗೆ ಹಾಕೊಂಡ್ಬಿಡೋಣ. ಅಮ್ಮಂಗೆ ಹೇಳ್ದಂಗೆ ಹೊಡೆದ್ರೆ ತೆಗೆದು ಹೊಡೆದು ಬಿಡ್ತೀನಿ. ಬಾಸ್, ನಾನು ಏನ್ ತಪ್ಪು ಮಾಡಿದ್ದೆ ಅಂತ ಈ ತರ ಶಿಕ್ಷೆ ಕೊಡ್ತಾ ಇದ್ದೀರಾ ಬಾಸ್? ನಾನು ನಿಮಗೆ ರೂಮಲ್ಲಿ ಜಾಗ ಕೊಟ್ಟಿದ್ದೆ ತಪ್ಪ ಬಾಸ್? ಜಾಗ ನಿಮ್ ತಾತಂದ, ನಿಮ್ಮ ಅಪ್ಪಂದ, ನಿಂದನಲೇ. 3,000 ರೂಪಾಯಿ ಕೆಲ್ಸಕ್ಕೆ ಕಿತ್ಕೊಂಡು ಹುಡುಗರಿಗೆಲ್ಲ ಇಷ್ಟೊಂದು ಟಾರ್ಚರ್ ಕೊಡ್ತೀಯಲ್ಲ, ಏನಿದು ಬಾಸ್? ಈ ತಿರ್ಕೆ ದೌಲತ್ ಮಾಡೋದಕ್ಕೆ ನಾಚಿಕೆ ಆಗಲ್ಲ ಬಾಸ್? ಏನು ಮಕ್ಕ ಕಿತ್ತೋಯ್ತವೆ ಏನು ಬಾಸ್? ಇಲ್ಲಿ ನಡೆದಿರೋ ವಿಷಯ ಆಚೆ ಇರೋರ್ಗೆ ಯಾರಿಗೂ ಗೊತ್ತಾಗದ್ ಬೇಡ ಬಾಸ್. ಹಂಗೋ ಹಿಂಗ ಹವಾ ಮೇಂಟೈನ್ ಮಾಡ್ಕೊಂಡು ಹೆಂಗೋ ಬದುಕೊಂಡ್ಬಿಡ್ತೀನಿ ಬಾಸ್. ಬಾಸ್, ನಾವು ರೂಮಲ್ಲಿ ಇದ್ದಾಗ ಇದೇ ತರ ಇದ್ದು ಬಿಡೋಣ, ಆಚೆ ಕಡೆ ಇದ್ದಾಗ ಆ ತರ ಇದ್ದು ಬಿಡೋಣ. ಡೀಲಾ ಬಾಸ್? ಆಗಲ್ಲ, ಹೋಗು ಬಾಸ್. ಆಮೇಲೆ ಅರ್ಧ ಗಂಟೆ ಎಕ್ಸ್ಟ್ರಾ ಒತ್ತು ಕೊಡ್ತೀನಿ. ಮೋನಿ ಬಾಸ್. ಏಯ್ ಹೋಗು. ಲೋ ಕೇಳ್ರು, ಇಲ್ಲಿ ಮಾರ್ಕಂಡಯ್ಯ ಅಶೋಕನ್ ಕಾಲು ಹೊತ್ತವನಂತರು. ನೆಕ್ಸ್ಟ್ ಮಂತ್ 23rd ನನ್ನ ಮದ್ವೆ. ಇನ್ವಿಟೇಷನ್ ತಗೊಳ್ಳಿ. ಎಂಗೇಜ್ಮೆಂಟ್ ಬಂದ ಹಾಗೆ ಮದ್ವೆಗೂ ಕೂಡ ಬಂದು ವಿಶ್ ಮಾಡಬೇಕು. ಯಾರಾದ್ರೂ ಮಿಸ್ ಮಾಡಿದ್ರೆ ನಿಮ್ಮೆಲ್ಲರ ಜೊತೆ ಲೈಫ್ ಲಾಂಗ್ ಫ್ರೆಂಡ್ಶಿಪ್ ಕಟ್. ಹೇ ಅಂಜು, ಇವಾಗ ಹೇಳು, ಎಂತ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಅವತ್ತು ನೀವೆಲ್ಲ ಅವ್ನ್ ಮತ್ತೆ ಹಿಂದೆ ಬಂದ್ರೆ ಧೈರ್ಯ ಮಾಡಿ ತಲೆ ಎತ್ತಿ ಆವಾಜ್ ಹಾಕು ಅಂತ ಹೇಳಿದ್ರ, ಅವ್ನ್ ಬಂದ. ನಾನು ಧೈರ್ಯ ಮಾಡಿ ಸರಿಯಾಗಿ ಆವಾಜ್ ಹಾಕ್ತೆ. ಪಾರ್ಟಿ ಫುಲ್ ಹತ್ಕೊಂಡ್ಬಿಡೋದಾ? ಮೇಡಮ್ ಸಾರಿ ಮೇಡಮ್, ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್, ನಾಳೆಯಿಂದ ನಿಮ್ ಹಿಂದೆ ಬರಲ್ಲ. ಆದ್ರೆ ನಿಮ್ ಜೊತೆ ಒಂದ್ ಪ್ಲೇಟ್ ಪಾನಿಪುರಿ ತಿನ್ಬೇಕು ಅಂತ ಆಸೆ ಆಗ್ತಿದೆ ಮೇಡಮ್, ಪ್ಲೀಸ್ ಕೊಡ್ಸಿ ಮೇಡಮ್, ಪ್ಲೀಸ್ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಅವ್ನ್ ರಿಕ್ವೆಸ್ಟ್ ಮಾಡ್ಕೊಂಡಲ್ಲ, ಹೋಗ್ಲಿ ಪಾಪ, ಆಫ್ಟರ್ ಆಲ್ 1 ಪ್ಲೇಟ್ ಪಾನಿಪುರಿ ತಾನೆ ಅಂತ ಕೊಡಿಸ್ದೆ. ನೋಡಿದ್ರೆ ಇವತ್ತು ಬೆಳಗ್ಗೆಯಿಂದ ಫಾಲೋನೇ ಮಾಡಿಲ್ಲ. ಹಾ, ಏನು ಬರೀ ಪಾನಿಪುರಿಗೋಸ್ಕರ ಎಲ್ಲ ಹುಡುಗರು ಹಿಂದೆ ಬರಂಗ ಆಗೋದ್ರಾ? ಲೇ, ಅವನ್ನ ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಡಿವಿಷನ್ ಮಾಡಿ ಕಣ್ಣಲ್ಲೇ ಟಾಪ್ ಟು ಬಾಟಮ್ ಕೆಜಿ ತೂಕದಲ್ಲಿ ಲೆಕ್ಕ ಹಾಕಿ ಅತ್ತಿಂದಿತ್ತ ವಾಲ್ಸಿದ್ರು ಬರೀ ಪಾನಿಪುರಿಗೋಸ್ಕರ ಜಗ್ಗೋ ಹೊಯ್ದವನಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ ಕಣ. ಒಟ್ನಲ್ಲಿ ನಮ್ ಫಾರ್ಮುಲಾ ವರ್ಕ್ ಆಯ್ತಲ್ಲ, ಅಷ್ಟ್ ಸಾಕ್ ಬಿಡೆ. ನೀನ್ ಕೊಟ್ಟಿದ್ ನೋಟ್ಸ್ ನಾಳೆ ಕೊಡ್ತೀನಿ ಕಣ. ಓಕೆ, ಸರಿ ಆಯ್ತು, ಬಾಯ್. ಅಕಸ್ಮಾತ್ ನಾನು ಹಿಂದೆ ಬರ್ತಿದ್ದಾನ? ಹೇ ಹಾಯ್. ನಿಮ್ಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಲ್ವೇನ್ರಿ? ಮನುಷ್ಯ ಆದ್ಮೇಲೆ ಮನುಷ್ಯತ್ವ ಬೇಡ್ವೇನ್ರಿ? ನಿಮ್ ನಾಲ್ಗೆಗೆ ಒಂಚೂರು ನಿಯತ್ತಿಲ್ವೇನ್ರಿ? ನನ್ ಟ್ಯೂಷನ್ ಫೀಸ್ ಅಲ್ಲಿ ನಿಮ್ ಪಾನಿಪುರಿ ಬೇರೆ ಕೊಡ್ಸದ್ನಲ್ರಿ, ಸಾಲ್ದು ಅಂತ ನಿಮ್ ಜೊತೆ ಜಿಲೇಬಿ ಬೇರೆ ತಿನ್ಬಿಟ್ಟೆ. ಐ ಸ್ವೇರ್ ನಾಳೆಯಿಂದ ನಿಮ್ ಹಿಂದೆ ಬರಲ್ಲ ಅಂತ ಹೇಳಿದ್ರಲ್ರಿ ನೀವು. ಏನಂದೆ ನಾನು? ನಾಳೆ ಬೆಳಗ್ಗೆಯಿಂದ ನಾನು ಫಾಲೋ ಮಾಡಲ್ಲ ಅಂತ ಹೇಳಿದ್ರಲ್ರಿ ನೀವು. ಒಂಚೂರು ರಿವೈಂಡ್ ಮಾಡಿ ಹೇಳಿ. ನಾಳೆ ಬೆಳಗ್ಗೆಯಿಂದ ನಾನಿನ್ ಫಾಲೋ ಮಾಡಲ್ಲ ಅಂತ ಹೇಳಿದ್ರಲ್ವಾ ನೀವು? ಅಂದೆ ತಾನೆ. ನಾಳೆ ಬೆಳಗಿಂದ ನಿಮ್ಮಿಂದ ಬರಲ್ಲ ಅಂದೆ ತಾನೆ. ಮಧ್ಯಾಹ್ನದಿಂದ ಬರಲ್ಲ ಅನ್ನ, ಸಂಜೆಯಿಂದ ಬರಲ್ಲ ಅನ್ನ, ನಾಡಿದ್ ಬೆಳಗಿಂದ ಬರಲ್ಲ ಅನ್ನ. ಪಾನಿಪುರಿ ಕೊಡ್ಸಿದ್ರೆ ನಿಮ್ಮಿಂದ ಬರೋದ್ ಬಿಟ್ಬಿಡ್ಬೇಕಾ? ಬೇಕಾದ್ರೆ ದೊನ್ನೆ ಬಿರಿಯಾನಿ ಕೊಡಿಸ್ತೀನಿ, ತಿನ್ಕೊಂಡು ಋಣವಾಜ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದಾಗಿಂದ ಮಧ್ಯಾಹ್ನ ಎಷ್ಟೊತ್ತಾಗತ್ತೆ ಅಂತ ಗಡಿಯಾರದ ಮುಳ್ಳ ಗುರ್ರಾಯಿಸ್ಕೊಂಡು ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಕ್ಷಣ ಫೀಲ್ ಮಾಡ್ಕೊಂಡು ಕೂತಿದ್ದೆ. ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಪೆನ್ಸಿಲ್ ಅಲ್ಲಿ ಬರ್ದು ಇಟ್ಕೊಳ್ಳಿ. ನೀವ್ ಯಾವ್ದೇ ಗಲ್ಲಿಗೋದ್ರು, ಏರಿಯಾಗೋದ್ರು, ಊರ್ ಬಿಟ್ಟೋದ್ರು ನಿಮ್ ಹಿಂದೆ ಬರ್ತೀನಿ. ಪಾನಿಪುರಿ ಕೊಡ್ಸಿ ಅಂತೀನಿ, ಬೊಂಬೆ ಮಿಠಾಯಿ ತಿನ್ನಿ ಅಂತೀನಿ, ದಿನ ನಿಮ್ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತೀನಿ. ನಿಮ್ ಅಭಿಮಾನಿ ರೀ ನಾನು, ಫ್ಯಾನ್ಸ್ ಒಂದ್ಸರಿ ಕಮಿಟ್ ಆದ್ರೆ ಕೊನೆ ತನಕ ಕೈ ಬಿಡಲ್ಲ. ನಿಮ್ ಕೈಯಲ್ಲಿ ನಾನು ಹಿಂದೆ ಬರ್ದೇ ಇರೋಕ್ ಆಗಲ್ವಾ? ಕೈಯಲ್ಲ, ಕಾಲಾಗೋ ಆಗಲ್ವೇ? ಪ್ಲೀಸ್ ನನ್ನ ಹಿಂದೆ ಬರ್ಬೇಡಿ. ಬರ್ತೀನಿ. ಯತ್ರ ನಾರ್ಯಸ್ತು ರಮಂತೆ ಪೂಜ್ಯಂತೆ ತತ್ರ ದೇವತಃ. ಹೆಣ್ಮಕ್ಳನ್ನ ಗೋಳ್ ಹುಯ್ಕೋಬಾರ್ದು, ಹೆಣ್ಮಕ್ಳ ಹೊಟ್ಟೆ ಉರ್ಸ್ಬಾರ್ದು, ಹೆಣ್ಮಕ್ಳಿಗೆ ಕಾಟ ಕೊಡ್ಬಾರ್ದು, ಒಳ್ಳೇದಾಗಲ್ಲ. ಅರ್ಥ ಆಯ್ತಾ? ತಿನ್ಲ. ಅಣ್ಣ, ಇನ್ನೊಂದ್ ಮಟನ್ ಪಲಾವ್ ಬರ್ಲೇ? ಇನ್ ಒಂದಲ್ಲ, ಇನ್ 2 ಪ್ಲೇಟ್ ತಿನ್ನು. ಇವತ್ ನಿನ್ಗೆ ಏನೇನ್ ಬೇಕೋ ಅದೆಲ್ಲ ಕೊಡಿಸ್ತೀನಿ. ಆದ್ರೆ ಇವತ್ತೇ ಲಾಸ್ಟು, ಇನ್ ಯಾವತ್ತೂ ನಂಗೆ ತೊಂದ್ರೆ ಕೊಡ್ಬಾರ್ದು.
ಇನ್ನೊಂದ್ ಬೇಕಾ? ಸಾಕು. KR ಹಾಸ್ಪಿಟಲ್ 4th ವಾರ್ಡ್ 3rd ಬೆಡ್ ಪಾಯ್ಸನ್ ಕುಡ್ದು ಅಡ್ಮಿಟ್ ಆಗಿರೋ ಕೇಸು. ನಿನಗೆ ಗೊತ್ತಾ, ಪಾಯ್ಸನ್ ಕುಡ್ದಿರೋನು ಇನ್ನೂ ಹುಷಾರಾಗಿಲ್ಲ. ಅವನ್ಗೆ ನನ್ ಕಂಡ್ರೆ ತುಂಬಾ ಲವ್. ಅದ್ ಸರಿ, ನಿನಗೆ ಯಾಕೆ ಬೇಕು ಪಾಯ್ಸನ್? ಅಯ್ಯೋ ಬೇಡಪ್ಪ. ಹುಡ್ಗಿರ್ ಹಿಂದಿಂದೆ ಅಲಿಯೋದನ್ ಬಿಟ್ಟು ಉದ್ಧಾರ ಆಗು. ಮಹಾತ್ಮರು ಹುಟ್ಟಿದೂರಿದು. ನಂದಿ ಕೈ ಮುಗಿ, ಬುದ್ಧಿ ಆದ್ರೂ ಬರ್ಲಿ. ನಮ್ಮ ಅಂಕಲ್ ಯಾರು ಗೊತ್ತಾ? ಯಾರು? ದೊಡ್ಡ ಸಬ್ ಇನ್ಸ್ಪೆಕ್ಟ್ರು. ಹೌದಾ? ಒಂದ್ ಮಾತು ಹೇಳಿದ್ರೆ ನಿಂಗೆ ಒದ್ದು ಒಳಗಾಗ್ತಾರೆ. ಪಾಪ ಅಂತ ಬಿಟ್ಟಿದೀನಿ. ಥ್ಯಾಂಕ್ ಯು. ನೀನ್ ಬರೀ ತಿನ್ನೋದೇನಾ ಕೆಲ್ಸ? ಯಾಕೆ ಬಂದ್ಬಿಡು, ದಿನ ಜಿಮ್ಗೆ ಹೋಗಲ್ವಾ? ನಾನ್ ಕೇಳಿದ್ದು ಬೇರೆ ಕೆಲ್ಸ ಮಾಡಲ್ವಾ? ದಿನ ನಿನ್ನಿಂದ ಫಾಲೋ ಮಾಡ್ತೀನಲ್ಲ. ಅಯ್ಯೋ, ಜಾಬ್ ಜಾಬ್. ಹಂಗಂದ್ರೇನು? ದುಡಿಯೋ ಪ್ಲಾನ್ಸ್ ಏನು ಇಲ್ವಾ? ನಂಗಿನ್ನೂ ಅನ್ಸಿಲ್ಲ, ನಾನಿನ್ನೂ ಚಿಕ್ಕ ಹುಡುಗ. ನಿನ್ಗೊಂದ್ ವಿಷಯ ಗೊತ್ತಾ? ಏನು? ಕಾಟ ಕೊಡೋ ಪೋಲಿ ಹುಡ್ಗರ್ಕಿಂತ ಡೀಸೆಂಟ್ ಆಗಿರೋ ಹುಡ್ಗುರೇ ಹುಡ್ಗಿರ್ಗೆ ಇಷ್ಟ ಆಗೋದು. ನೀನಿನ್ ಮುಂದೆ ಈ ಪೋಲಿ ಅವತಾರ ಎಲ್ಲ ಬಿಟ್ಟು ಡೀಸೆಂಟ್ ಆಗಿರೋದ್ ಕಲಿ. ಯಾರು ಗೊತ್ತು, ಒಂದ್ ಹುಡ್ಗಿ ನಿನ್ನನ್ನು ಲವ್ ಮಾಡಿದ್ರು ಮಾಡ್ಬೋದು. ನಾನ್ ಲವ್ ಎಲ್ಲ ಮಾಡಲ್ಲಪ್ಪ, ನಮ್ಮವ್ವ ಬೈತಾಳೆ. ಬಾ, ಈಗ ಅರ್ಥ ಆಯ್ತಲ್ವಾ ನಿನ್ಗೆ? ನಮ್ಮ ಅಜ್ಜಿ ಚಿಕ್ಕಂದ್ರಲ್ಲಿ ಹೇಳ್ತಾ ಇದ್ರು, ಎಷ್ಟೇ ಕೆಟ್ಟವರಾಗಿದ್ರು ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗತ್ತೆ ಅಂತ. ಈಗ ನೀನ್ ಮಾಡಿದ ತಪ್ಪು ಅಂತ ನಿಂಗೆ ಅನ್ಸ್ತಾ? ಸೊ ಇವತ್ತಿಂದ ಐ ಆಮ್ ನಾಟ್ ಅ ಸ್ಟಾರ್, ಯು ಆರ್ ನಾಟ್ ಅ ಫ್ಯಾನ್. ಸೊ ನೋ ರ್ಯಾಗಿಂಗ್, ನೋ ಫಾಲೋಯಿಂಗ್, ನೋ ಟಾಕಿಂಗ್. ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ಗುಡ್ ಬಾಯ್. ಬಾಯ್ ಬಾಯ್. ರೀ ಮೇಡಮ್, ಯಾ 10x20 ಕಟ್ಔಟ್ ಓಕೆನಾ? ಇನ್ ಅವರ್ ಏರಿಯಾ ಗಣಪತಿ ಹಬ್ಬ ಫುಲ್ ಗ್ರ್ಯಾಂಡ್, ಫುಲ್ ಸ್ಟ್ರೀಟ್, ಫುಲ್ ಕಟ್ಔಟ್ಸ್, ಫುಲ್ ಸ್ಟಾರ್ಸ್. ಯು 10x20 ಕಟ್ಔಟ್ ಓಕೆ? ಓಕೆ ಓಕೆ. ಏಯ್ ಕೂಲ್, ನೋ ವರಿ. ಯು ಎಕ್ಸಾಮ್ 1 week, me no follow. Exam over, me daily follow. Today full okay. Keep it up. Now me go, you go. Good girl. Bye. ಅಂಜಲಿ ಅವರೇ, ಥ್ಯಾಂಕ್ಸ್ ಫಾರ್ ಡೇಟಿಂಗ್.